Hello, welcome to the session, students. So this sessions is related for new chapter, that is unit 3, measures of central tendency. So under this session we are going to learn topic related to what is the meaning of central tendency, definition, what are the types and what are the essentials of central tendency. First of all, let us know what is the introduction part of your central tendency. So central tendency andre ಏನು? It is nothing but the name itself tells you central. Central ಅಂದರೆ center point. ಕೊಟ್ಟಿರೋ ಡೇಟಾ ಇಲ್ಲಿ ಮಧ್ಯದ ಯಾವುದು ವ್ಯಾಲ್ಯೂ ಇರುತ್ತೆ ಅನ್ನೋದನ್ನು ಕಂಡುಹಿಡಿಯೋದನ್ನೇ ವಿಲ್ ಬಿ ಕಾಲಿಂಗ್ ಆಸ್ ಎ ಸೆಂಟ್ರಲ್ ಲೊಕೇಶನ್ ಅಥವಾ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀರಾ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ವೆನ್ ದೇ ಗಿವ್ ಯು ಲಾರ್ಜ್ ಡೇಟಾ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇವಾಗ ನಾವು ಸೆನ್ಸಸ್ಗಾಗಿರಲಿ ಅಥವಾ ಕೋವಿಡ್-19 ಯಾವ ರೀಜನಲ್ಲಿ ಏನೇನಾಗ್ತಾ ಇದೆ ಅಂತ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಜೆಂಡರ್ ವೈಸು, ಡಿಸ್ಟಿಕ್ ವೈಸ್, ತಾಲೂಕು ವೈಸ್ ಡಿವೈಡ್ ಮಾಡಿ ಆಮೇಲೆ ಅದನ್ನು ಟೇಬಲ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿದಾಗ ನಮಗೆ ಸ್ವಲ್ಪ ಸಾಲೋದಿಲ್ಲ. ಅಂದರೆ ಯು ಕೆನ್ ಅಷ್ಟಕ್ಕೆ ಎಕ್ಸಾಕ್ಟಾಗಿ ಫಿಗರ್ ಸಿಗಲ್ಲ. ಸೊ ಅಂಥ ಟೈಮಲ್ಲಿ ಮ್ಯಾಥಮೆಟಿಕಲ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಮಾಡೋದನ್ನೇ ಏನಂತ ಕರಿತೀರ ಅಂದರೆ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀರ. ಸೊ ಲೆಟ್ ಅಸ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೊ ಸೆಂಟ್ರಲ್ ಟೆಂಡೆನ್ಸಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಮೆಸರ್ಸ್ ಆಫ್ ಸೆಂಟರ್ ಅಂತಲೂ ಕರೀತಾರೆ ಅಥವಾ ಸೆಂಟರ್ ಲೊಕೇಶನ್ ಅಂತ ಕರೀತಾರೆ. ಸೊ ಇದು ಏನಂದರೆ ಇಟ್ ಈಸ್ ಅ ಸಮ್ಮರಿ. ಅಂದರೆ ಎಷ್ಟು ಸಲ ನೀನು ಅಟೆಂಪ್ಟ್ ಮಾಡ್ತೀಯೋ ಆ ಓಲ್ಡ್ ಡೇಟಾಗೆ ಒಂದು ಸಿಂಗಲ್ ವ್ಯಾಲ್ಯೂನ ಕಂಡುಹಿಡಿಯೋದನ್ನು ಅಥವಾ ಸೆಂಟರ್ ಡಿಸ್ಟ್ರಿಬ್ಯೂಷನ್ನ ಕಂಡುಹಿಡಿಯೋದನ್ನೇ ಮಧ್ಯವರ್ತಿ ಅಂತ ಕರೀತಾರೆ. ಯು ವಿಲ್ ಬಿ ಕಾಲಿಂಗ್ ಇಸ್ ಎ middle value or center value in the given data. That only you can call it as a meaning of central tendency ಅಂತ ಕರಿಬೋದು. So now let us know what is the definition of central tendency. So central tendency according to Croton and Cowden, central tendency na they are going to define as it is an averages. So central tendency na you can call even as a averages ಅಂತ ಕರಿಬೋದು. ಇದು ಒಂದು ಸಿಂಗಲ್ ವ್ಯಾಲ್ಯೂ where you will be having a large data given. ಸೊ ಎಲ್ಲ ವ್ಯಾಲ್ಯೂನ ಕನ್ಸಿಡರ್ ಮಾಡಿ ಅದರಲ್ಲಿ ಯಾವುದು ಟಾಪ್ ಮೋಸ್ಟ್ ಇರುತ್ತೆ, ಮಿಡಲ್ ಯಾವುದು ಇರುತ್ತೆ ಅಂತ ಕಂಡುಹಿಡಿಯೋದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಮೆಷರ್ಸ್ ಆಫ್ ಸೆಂಟ್ರಲ್ ವ್ಯಾಲ್ಯೂ ಅಂತ ಕರಿತೀರಾ. ಸೊ ಜನರಲಿ ಫಾರ್ ವಾಟ್ ಯೂಸ್ ಅಥವಾ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಸೆಂಟ್ರಲ್ ವ್ಯಾಲ್ಯೂ ಅಥವಾ ಸೆಂಟ್ರಲ್ ಟೆಂಡೆನ್ಸಿ. ಫಸ್ಟ್ ಆಫ್ ಆಲ್ ಸೆಂಟ್ರಲ್ ಟೆಂಡೆನ್ಸಿ ಏನಕ್ಕೆ ಮಾಡ್ತೀರಂದರೆ ಕೊಟ್ಟಿರೋವಂಥ ಲಾರ್ಜ್ ಡೇಟಾನ ಕನ್ಸೈನ್ ಮ್ಯಾನರ್ ಅಂದರೆ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಸೆಂಟ್ರಲ್ ಟೆಂಡೆನ್ಸಿ ಯೂಸ್ ಮಾಡಿದೆ. ದಟ್ ಈಸ್ ಟು ಪ್ರೆಸೆಂಟ್ ದಿ ಕಾಂಪ್ಲೆಕ್ಸ್ ಡೇಟಾ ಇನ್ ಎ ಕನ್ಸೈನ್ ಮ್ಯಾನರ್. ಜಾಸ್ತಿ ಡೇಟಾನ ಚಿಕ್ಕದಾಗಿ ತೋರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಇಟ್ ಹೆಲ್ಪ್ಸ್ ಟು ಫೆಸಿಲಿಟೇಟ್ ದ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಡಿಫ್ರೆಂಟ್ ಡಿಸ್ಟ್ರಿಬ್ಯೂಷನ್. ಸೊ ಎರಡನೇದು ಎರಡಕ್ಕಿಂತ ಜಾಸ್ತಿ ಯಾವುದರ ಮಾಹಿತಿ ಇರುತ್ತೆ ಅಂದರೆ ಅದಕ್ಕಿಂತ ಇದು ಯಾವ ಭಿನ್ನವಾಗಿರುತ್ತೆ ಅಂತ ಡಿಫ್ರೆನ್ಷಿಯೇಷನ್ ಮಾಡೋದಕ್ಕೆ ಸೆಂಟ್ರಲ್ ಟೆಂಡೆನ್ಸಿ ಯೂಸ್ ಮಾಡ್ತೀರಾ. ಮತ್ತು ಸೆಂಟ್ರಲ್ ಟೆಂಡೆನ್ಸಿ ಇಟ್ ಈಸ್ ಯೂಸ್ ಮೇನ್ಲಿ ಟು ಕಲೆಕ್ಟ್ ದಿ ಮಾಸ್ ಡೇಟಾ ಫ್ರಮ್ ದ ಸ್ಯಾಂಪಲ್. ಸೊ ನೀವು ಸೆಲೆಕ್ಟ್ ಮಾಡಿರ್ತೀರ, ಸ್ಯಾಂಪಲ್ದು ಡೇಟಾ ಕಲೆಕ್ಟ್ ಮಾಡಿರ್ತೀರ, ಅದರಲ್ಲಿ ಯಾವುದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ, ಯಾವುದು ಸಿಂಪ್ಲಿಫೈಡ್ ಆಗಿರುತ್ತೆ ಅನ್ನೋದು ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಟೆಂಡೆನ್ಸಿ ಯೂಸ್ ಮಾಡ್ತೀರಾ. ಸೆಂಟ್ರಲ್ ಟೆಂಡೆನ್ಸಿ ಇಟ್ಸ್ ಆಲ್ಸೋ ಹೆಲ್ಪ್ಸ್ ಅಸ್ ಟು ಪ್ರೊವೈಡ್ ಡಿಸಿಷನ್ ಮೇಕಿಂಗ್ ಆಲ್ಸೋ. ಸೊ ತೀರ್ಮಾನ ಏನಾದ್ರು ತೊಗೋಬೇಕಂದ್ರೆ ಯಾವುದು ಪರ್ಫೆಕ್ಟು ಅನ್ನೋದಕ್ಕೆ ಈ ಮುಖಾಂತರ, ದಟ್ ಈಸ್ ಸೆಂಟ್ರಲ್ ಮುಖಾಂತರ ಯು ಗೋಯಿಂಗ್ ಟು ಟೇಕ್ ದ ಡಿಸಿಷನ್ ಮೇಕಿಂಗ್. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಟು ಎಸ್ಟಾಬ್ಲಿಷ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಸೀರೀಸ್. ಸೊ ಎರಡರದ್ದು ಭಿನ್ನ ಯಾವ ಥರ ಇರುತ್ತೆ ಅನ್ನೋದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದಕ್ಕೆ ಅಥವಾ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಸೆಂಟ್ರಲ್ ಟೆಂಡೆನ್ಸಿ. ಸೊ ನಾವು ಲೆಟ್ ಅಸ್ ನೋ ವಾಟ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಆ್ಯಾವರೇಜಸ್. ಅಗ್ಲಸಲ್ಲಿ ಹೇಳ್ತೀನಿ ಸೆಂಟ್ರಲ್ ಟೆಂಡೆನ್ಸಿನ ಗುಡ್ ಆ್ಯಾವರೇಜ್, ದಟ್ ಈಸ್ ಆ್ಯಾವರೇಜಸ್ ಅಂತಲೂ ಕರೀತಾರೆ. ಸೊ ಆ್ಯಾವರೇಜ್ ಇಸ್ ನಥಿಂಗ್ ಬಟ್ ದಿ ಸೆಂಟ್ರಲ್ ಟೆಂಡೆನ್ಸಿ. ಸೊ ಹಂಗಾರೆ ಏನೇನು ಎಸೆನ್ಷಿಯಲ್ ಇರಬೇಕು ಅಂದರೆ ಒಂದು ಒಳ್ಳೆ ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಒಳ್ಳೆ ಆ್ಯಾವರೇಜ್ ಅಂತ ಯಾವಾಗ ಕರಿತೀರ ಅಂದರೆ ಆ ಡೇಟಾ ಏನಾಗಿರಬೇಕು, ವೆಲ್ ಡಿಫೈನ್ ಆಗಿರ್ಬೇಕಂದ್ರೆ ನೀವು ಕಲೆಕ್ಟ್ ಮಾಡಿರೋ ಡೇಟಾ ಅಥವಾ ಪ್ರೆಸೆಂಟ್ ಮಾಡಿರೋ ಡೇಟಾ ಏನಾಗಿರ್ಬೋದು ಅಂದರೆ ಯಾವುದು ಇನ್ಕಂಪ್ಲೀಟ್ ಆಗಿರ್ಬೋದು, ಪೂರ್ತಿ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿರಬೇಕು. ಸೆಕೆಂಡ್ ಒನ್ ಇಟ್ ಶುಡ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಕಲೆಕ್ಟ್ ಮಾಡಿರೋ ಡೇಟಾ ನೀನು ಪ್ರೆಸೆಂಟ್ ಮಾಡೋವಾಗ ಯಾರೇ ಆಗಿರಲಿ ಅದಕ್ಕೆ ಸಂಬಂಧಪಟ್ಟವರು ವೆನ್ ದ ಲರ್ನ್ ದೇ ಶುಡ್ ನೋ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್. ಎಲ್ಲರಿಗೂ ಈಸಿಯಾಗಿ ಸಿಂಪಲಾಗಿ ಅಂಡರ್ಸ್ಟ್ಯಾಂಡಬಲ್ ಆಗಿರಬೇಕು. ದೆನ್ ಥರ್ಡ್ ಇಸ್ ನಥಿಂಗ್ ಬಟ್ ಇಟ್ ಶುಡ್ ಬಿ ಬೇಸ್ಡ್ ಆನ್
ಆಲ್ ಐಟಮ್ಸ್ ಆಫ್ ದ ಸೀರೀಸ್. ನೀನು ಏನು ಬಗ್ಗೆ ಮಾಹಿತಿ ಕೇಳಿರ್ತೀಯೋ ಪ್ರತಿಯೊಂದು ಬಗ್ಗೆ ಮಾಹಿತಿ ಆ ಸೀರೀಸಲ್ಲಿ ಸಿಗಬೇಕು, ಕಲೆಕ್ಟ್ ಮಾಡಿರೋ ಡೇಟಾ ಒಳಗಡೆ ಇರಬೇಕು. ದೆನ್ ಕೇಪಬಲ್ ಆಫ್ ಆಲ್ಜಿಬ್ರಿಕ್ ಟ್ರೀಟ್ಮೆಂಟ್, ಮತ್ತು ಏನೇ ಆಗಿರಲಿ ನೀನು ಮಾಡಿರೋ ಅಂಥ ಕಲೆಕ್ಟ್ ಮಾಡಿರೋ ಅಂಥ ಡೇಟಾನ ಈಸಿಯಾಗಿ ನಾವು ಆಲ್ಜಿಬ್ರಾ ಫಾರ್ಮುಲಾ ಆಗಿರ್ಬೋದು, ಮ್ಯಾಥಮೆಟಿಕಲ್ ಮುಖಾಂತರ ನಾವು ಅದನ್ನು ಕಂಪ್ಯಾರಿಟಿವ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿಯಾಗಿರಬೇಕು ಆ ಡೇಟಾ. ದೆನ್ ಇಟ್ ಶುಡ್ ಬಿ ಎ ಗುಡ್ ರಿಪ್ರೆಸೆಂಟೇಟಿವ್ ಆಫ್ ದಿ ಡೇಟಾ. ನೀನೇನು ಡೇಟಾ ಕಲೆಕ್ಟ್ ಮಾಡಿರ್ತೀಯೋ ಮಾಹಿತಿ ಪ್ರತಿಯೊಂದು ಇಟ್ ಶುಡ್ ಬಿ ಆಫ್ ಗಿವಿಂಗ್ ಎ ಗುಡ್ ರಿಸೋರ್ಸ್ ಫಾರ್ ದ ಸೊಸೈಟಿ. ಆ ರೆಪ್ರೆಸೆಂಟೇಟಿವ್ ಏನಾಗಿರ್ಬೇಕಂದ್ರೆ ಕ್ಲಿಯರ್ ಆಗಿ ಜೊತೆಗೆ ಒಳ್ಳೆಯ ಮಾಹಿತಿ ಕೊಡೋ ಥರ ಇರಬೇಕು. ಲಾಸ್ಟ್ ಈಸ್ ನಥಿಂಗ್ ಬಟ್ ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ಎಫೆಕ್ಟ್ ಆಫ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಅಂದರೆ ನೀನು ಕಲೆಕ್ಟ್ ಮಾಡಿರೋ ಮಾಹಿತಿ ಬೇಕಾಗಿರೋದ್ರೊಳಗಡೆನೇ ಇರಬೇಕು, ಅದು ಬಿಟ್ಟು ಗಡಿ ದಾಟಬಾರ್ದು. ಬೇರೆ ಮಾಹಿತಿಗಳು ಇದರಲ್ಲಿ ಇಂಪ್ಯಾಕ್ಟ್ ಆಗಿರಬಾರ್ದು. ನಾವು ಯಾವುದು ಕ್ಯಾಲ್ಕುಲೇಟ್ ಮಾಡಬೇಕು ಬರೀ ಅದರ ಮಾಹಿತಿ ಮಾತ್ರ ಹೆಲ್ಪ್ಫುಲ್ಲಾಗಿ ಸಿಗಬೇಕಾಗುತ್ತೆ ಅದರಲ್ಲಿ. ನೆಕ್ಸ್ಟ್ ವಿಲ್ ಬಿ ಲರ್ನಿಂಗ್. ಹಂಗಾರೆ ಈ ಆ್ಯಾವರೇಜಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನೇ ಆ್ಯಾವರೇಜಸ್ ಅಂತ ಕರೀತಾರೆ. ಸೊ ಹಂಗಾರೆ ಆ್ಯಾವರೇಜಸಲ್ಲಿ ಎಷ್ಟು ಟೈಪ್ಸ್ ಇದೆ ನೋಡೋಣ. ವಾಟ್ ಆರ್ ದಿ ಟೈಪ್ಸ್ ಆಫ್ ಆ್ಯಾವರೇಜಸ್? ಜನರಲಿ ಟೈಪ್ಸ್ ಆಫ್ ಆ್ಯಾವರೇಜಸಲ್ಲಿ ಯು ವಿಲ್ ಬಿ ಹ್ಯಾವಿಂಗ್, ಸ್ಕೂಲ್ ಡೇಸಲ್ಲಿ ಓದಿದ್ರೆ ನೀವು, ಅರ್ಥಮೆಟಿಕ್ ಮೀನು, ಮೀಡಿಯನ್ನು, ಮೋಡು, ಜಾಮಿಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು. ಸೊ ಈ ಮೀನಲ್ಲೇ ಯು ವಿಲ್ ಬಿ ಹ್ಯಾವಿಂಗ್, ಅರ್ಥಮೆಟಿಕ್ ಮೀನಲ್ಲೇ ಎರಡು ಥರ ಇದೆ. ಒಂದು ಸಿಂಪಲ್ ಅರ್ಥಮೆಟಿಕ್ ಮೀನು, ಇನ್ನೊಂದು ವೆಯ್ಟೆಡ್ ಅರ್ಥಮೆಟಿಕ್ ಮೀನು. ಎರಡನೇದು ಮೀಡಿಯನ್ ಅಂತ ಇದೆ, ಮೂರನೇದು ಮೋಡ್ ಅಂತ ಇದೆ. ನಿಮ್ಮ ಸಿಲೆಬಸ್ಸಲ್ಲಿ ಬರೀ 3 ಮಾತ್ರ ಇರುತ್ತೆ. ಅರ್ಥಮೆಟಿಕಲ್ಲಿ 2 ಭಾಗ ಇದೆ, ಅದನ್ನು ಓದ್ತೀರಾ. ಸಿಂಪಲ್ ಅರ್ಥಮೆಟಿಕ್ ಮೀನು ಮತ್ತು ವೆಯ್ಟೆಡ್ ಅರ್ಥಮೆಟಿಕ್ ಮೀನು, ಮೀಡಿಯನ್ನು ಮತ್ತು ಮೋಡು. ಈ 3 ಕಾನ್ಸೆಪ್ಟೇ ನೀವು ನಿಮ್ಮ 3rd ಚಾಪ್ಟ್ರಲ್ಲಿ ಓದ್ತೀರ. ದಟ್ ಈಸ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ 3 ಓದೋದು. ಜಾಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು ಇದೆ ಆವರೇಜಸಲ್ಲಿ, ಬಟ್ ಇಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಇದು ಓದೋದಿಲ್ಲ, ಬರೀ ಈ 3 ಮಾತ್ರ ಓದ್ತೀರಾ. ಸೊ ನಾವು ಲೆಟ್ ಅಸ್ ನೋ ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಅರ್ಥಮೆಟಿಕ್ ಮೀನ್. ಇಲ್ಲಿ ಹೇಳಿದ್ನಲ್ಲ ಇದು ಅರ್ಥಮೆಟಿಕ್ ಮೀನ್ ಮೊದಲನೇದು. ಆವರೇಜಸಲ್ಲಿ ಅರ್ಥಮೆಟಿಕ್ ಮೀನು. ಅರ್ಥಮೆಟಿಕ್ ಮೀನ್ ವಿಲ್ ಬಿ ಡಿಫೈನ್ಡ್ ಅಥವಾ ಡಿರೈವ್ಡ್ ಫ್ರಮ್ ದ ಫಾರ್ಮುಲಾ ದಟ್ ಈಸ್ ಎಕ್ಸ್ ಬಾರ್ ಅಂತ ಕರೀತಾರೆ. ಎಕ್ಸ್ ಬರ್ಬಿಟ್ಟು ಮೇಲೆ ಒಂದು ಲೈನು. ಹಂಗಾರೆ ಅರ್ಥಮೆಟಿಕ್ ಮೀನ್ ಅಂದರೆ ಏನು? ಅರ್ಥಮೆಟಿಕ್ ಮೀನು ಯು ಕ್ಯಾನ್ ಕಾಲ್ ಈವನ್ ದಟ್ ಆಸ್ ಎ ಆವರೇಜಸ್. ಇಟ್ ಈಸ್ ನಥಿಂಗ್ ಬಟ್ ದಿ ರೇಷಿಯೋಸ್ ಆಫ್ ಆಲ್ ದಿ ಅಬ್ಸರ್ವೇಷನ್ ಟು ದಿ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಅಂದರೆ ರೇಷಿಯೋ ಅಂದರೆ ಏನು ಅಂದರೆ ಈ ಥರ ಡಿವೈಡೆಡ್ ಅಂತ ರಿಲೇಷನ್ಶಿಪ್. ನೀನೇನು ಮಾಹಿತಿ ಕಲೆಕ್ಟ್ ಮಾಡಿರ್ತೀಯೋ ಡಿವೈಡೆಡ್ ಬೈ ನಂಬರ್ ಆಫ್ ಮೆಂಬರ್ಸ್ ಅಥವಾ ನಂಬರ್ ಆಫ್ ಡೇಟಾ ಏನು ಕಲೆಕ್ಟ್ ಮಾಡ್ತೀವೋ ಅದರಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ಅರ್ಥಮೆಟಿಕ್ ಮೀನ್ ಸಿಗುತ್ತಂತೆ. ಹಂಗಾರೆ ಅರ್ಥಮೆಟಿಕ್ ಮೀನಲ್ಲಿ ನಾನು ಪ್ರೀವಿಯಸ್ಸಲ್ಲೇ ಹೇಳಿದ್ದೀನಿ 2 ಇದೆ, ಒಂದು ಸಿಂಪಲ್ ಮತ್ತು ವೆಯ್ಟೆಡ್. ಫಸ್ಟ್ ಒನ್ ಓದೋಣ. ಸಿಂಪಲ್ ಅರ್ಥಮೆಟಿಕ್ ಮೀನ್. ಸಿಂಪಲ್ ಅರ್ಥಮೆಟಿಕ್ ಮೀನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ the number that is obtained by dividing the number of elements of a set that you will be calling as a sigma x ಅಂತ ಕರಿತೀರಾ, by the number of values that is n in the set. ಅಂದರೆ ನಾವು ಕಲೆಕ್ಟ್ ಮಾಡಿರೋ ಡೇಟಾಯಲ್ಲಿ ಎಷ್ಟು ಡೇಟಾ ಇರುತ್ತೋ ಪೂರ್ತಿ ಆ ನಂಬರ್ನೆಲ್ಲ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡೋದನ್ನೇ ಸಿಗ್ಮಾ ಅಂತ ಕರಿತೀರ. ಅದಕ್ಕೆ ಎಲ್ಲಿದೆ ಸಮೇಷನ್ ಆಫ್ ವೇರಿಯಬಲ್ಸ್ ಇಸ್ ನಥಿಂಗ್ ಬಟ್ ಕಲೆಕ್ಟ್ ಮಾಡಿರೋ ಮಾಹಿತಿಗಳನ್ನೆಲ್ಲ ದಟ್ ಈಸ್ ಅಡಿಷನ್ ಮಾಡ್ಕೊಳ್ತೀರಾ, ಆ್ಯಡ್ ಮಾಡ್ಕೊಳ್ತೀರಾ. ಆ ನಂಬರ್ನ ಹಾಕಿ ಎಷ್ಟು ನಂಬರ್ ಎಷ್ಟರದ್ದು ಅದರ ವ್ಯಾಲ್ಯೂ ಅಂತ ಕೌಂಟಿಂಗ್ ತಗೊಂಡು ಅದರಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ಸಿಂಪಲ್ ಅರ್ಥಮೆಟಿಕ್ ಮೀನ್ ಬರುತ್ತಂತೆ. ಹಂಗಾರೆ ಸಿಂಪಲ್ ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಏನು ಅಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ದಿಸ್ ಇಸ್ ದ ಫಾರ್ಮುಲಾ ವೇರ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಮೇನ್ಲಿ ಫಾರ್ ಸಿಂಪಲ್ ಅರ್ಥಮೆಟಿಕ್ ಮೀನ್. ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಸಿಗ್ಮಾ ಎಕ್ಸ್ ಅಂದರೆ ಅಡಿಷನ್ ಆಫ್ ಎಕ್ಸು ಡಿವೈಡೆಡ್ ಬೈ ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್, ಎಷ್ಟು ನಂಬರ್ ಕೊಟ್ಟಿರ್ತಾರೋ ಅದು. ಸೊ ಯೂಶ್ವಲಿ ಸಿಂಪಲ್ ಅರ್ಥಮೆಟಿಕ್ ಮೀನಲ್ಲಿ 1 ಲೈನ್ ಡೇಟಾ ಮಾತ್ರ ಇರುತ್ತೆ, ಸಿಂಗಲ್ ಡೇಟಾ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ನಿಮಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಅಂದರೆ ಬೈ ದಿಸ್ ಐ ವಿಶ್ ಟು ಕನ್ಕ್ಲೂಡ್ ದ ಸೆಷನ್ ದಟ್ ಈಸ್ ನಥಿಂಗ್ ಬಟ್ that is a measure of central tendency. It helps us to tell
ವೇರ್ ದ ಮಿಡಲ್ ವ್ಯಾಲ್ಯೂ ಲೈಸ್, ಅಂದರೆ ನಾವು ಕಲೆಕ್ಟ್ ಮಾಡಿರೋ ಡೇಟಾ ಎಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಹಂಗಾರೆ ಅದರಲ್ಲಿ ಈ ಸೆಷನಲ್ಲಿ ನಾವು ಓದಿದ್ದು ಮೀನ್ ಬಗ್ಗೆ. ಸೊ ಮೀನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಮೋಸ್ಟ್ ಕಾಮನ್ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ಕಲೆಕ್ಟ್ ಮಾಡಿರೋ ಡೇಟಾನ ಎಲ್ಲನೂ ಸಮ್ ಮಾಡ್ತೀರ, ಅಂದರೆ ಅಡಿಷನ್ ಮಾಡಿಬಿಟ್ಟು ಡಿವೈಡೆಡ್ ಬೈ ನಂಬರ್ ಆಫ್ ಡೇಟಾ, ಎಷ್ಟು ನಂಬರ್ ಇದೆ ಅದು ಅದರಲ್ಲಿ ಡಿವೈಡ್ ಮಾಡಿದ್ರೆ ನಮಗೆ ವಿಲ್ ಬಿ ಗೆಟಿಂಗ್ ದ ಮೀನ್. ಸೊ ಅದರಲ್ಲಿ ವಿ ಲರ್ನ್ ಟುಡೇ ಸಿಂಪಲ್ ಅರ್ಥಮೆಟಿಕ್ ಮೀನ್. ಸೊ ದಿಸ್ ಈಸ್ ಆಲ್ಸೋ ಯು ಕ್ಯಾನ್ ಕಾಲ್ ದಟ್ ಆ್ಯಸ್ ಎ ಆ್ಯಾವರೇಜಸ್. ಸೊ ಈ ಸೆಷನಲ್ಲಿ ಆ್ಯಾವರೇಜಸಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಇರೋದು 3 ಹೇಳ್ಕೊಟ್ಟಿದ್ದೀನಿ. ಒಂದು ಅರ್ಥಮೆಟಿಕ್ ಮೀನು, ಅರ್ಥಮೆಟಿಕ್ ಮೀನಲ್ಲಿ 2 ಇದೆ, ಸಿಂಪಲ್ ಅರ್ಥಮೆಟಿಕ್ ಮೀನು ಮತ್ತು ವೆಯ್ಟೆಡ್ ಅರ್ಥಮೆಟಿಕ್ ಮೀನು. 2ನೇದು ಮೀಡಿಯನ್ನು, 3ನೇದು ಮೋಡು. ಸೊ ಅದರಲ್ಲಿ ಈ ಸೆಷನಲ್ಲಿ ನಿಮಗೆ ಐ ಥಾಟ್ ಯು ವಾಟ್ ಈಸ್ ದ ಮೀನಿಂಗ್ ಆಫ್ ಅರ್ಥಮೆಟಿಕ್ ಮೀನು ಮತ್ತು ಅದರಲ್ಲಿ ಸಿಂಪಲ್ ಅರ್ಥಮೆಟಿಕ್ ಮೀನು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. ಸೊ ದಿಸ್ ಟೇಕ್ ಡೌನ್ ಇನ್ ಯುವರ್ notes. So next class I am going to start the practical. Thank you girls.